ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಿತೇಶ್ ನಂದಿ. ಇವತ್ತಿನ ಪಟ್ಟಂಗ ವಿದ್ ಚಾ ಶೋಗೆ ನಿಮಗೆಲ್ಲ ಸ್ವಾಗತ. ಪಟ್ಟಂಗ ವಿದ್ ಚಾದ ಇವತ್ತಿನ ಗೆಸ್ಟ್ ಎಳವಯಸ್ಸಿನಿಂದಲೂ ಕೃಷಿಕ, ಬುದ್ಧಿವಂತ, ವಿದ್ಯಾವಂತ ಹಾಗೂ ಜೇನಿನ ಕೃಷಿಯಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ನನ್ನ ಆತ್ಮೀಯ ರೋಹಿತ್ ಮಂಜುನಾಥ್. ನಿಮಗೆ ಸ್ವಾಗತ. ನಮಸ್ತೆ. ನಮ್ದು ಟೈಟಲೇ ಪಟ್ಟಂಗ ವಿದ್ ಚಾ ಅಂತ ಇದೆ. ನಾವು ಚಾ ಕುಡ್ಕೊಂಡು ಮಾತಾಡೋಣ. ಆಗ್ಬೋದು. ಪುಟ್ಟಣ್ಣ, ಚಾ ಹೇಗಿದೆ? ತುಂಬಾ ಚೆನ್ನಾಗಿದೆ. ಓಕೆ, ಮಾತಾಡೋಣ. ಮಾತಾಡಕ್ಕೆ ಬಂದಿರೋದಲ್ವಾ, ಮಾತಾಡಿ. ಮತ್ತೆ ಮಲೆನಾಡು ಹುಡುಗ ಹೇಗಿದೆ? ಮಲೆನಾಡೇನು ದೈಕ್ಕಾಗಿದೆ, ಹಚ್ಚ ಹಸಿರಾಗಿದೆ. ಇವಾಗ ಜೂನಲ್ಲಿ ಮಳೆ ಶುರುವಾಗಿದೆ. ಕೃಷಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ. ನಮ್ಮದು ಗೊತ್ತಲ್ಲ, ಟೂರಿಸ್ಟ್ ಎಲ್ಲ ಜೋಗ್ ಫಾಲ್ಸ್ ನಮ್ಮ ಮನೆಯಿಂದ ಹತ್ತಿರವಿದೆ. ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟರ್ ನಿಯರೆಸ್ಟ್ ಆಗ್ಬೋದು. ನಿಮ್ ಕನ್ನಡ ಇದೆ ಅಲ್ಲ, ಸ್ಪಷ್ಟ ಕನ್ನಡ, ನಿಧಾನವಾಗಿ ಮಾತಾಡೋದು. ಅದು ನೀವಷ್ಟೇನಾ ಅಥವಾ ನಿಮ್ಮ ಮಲೆನಾಡು ಸೈಡ್ ಎಲ್ಲ ಹೀಗೇನೆ ಮಾತಾಡೋದು? ಹಾಗೇನಿಲ್ಲ, ಎಲ್ಲರೂ ಹಾಗೆ ನಿಧಾನವಾಗಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಮತ್ತೆ ಮಲೆನಾಡು ಬಗ್ಗೆ ಸ್ವಲ್ಪ ಹೇಳಿ. ಮಲೆನಾಡು ಗೊತ್ತಿದೆಯಲ್ಲ, ಮರ ಗಿಡಗಳು ತುಂಬಿದೆ. ಹಾಗೆ ಟೂರಿಸ್ಟ್ ಪ್ಲೇಸ್ ಬೇರೆ, ಜೋಗ ಜಲಪಾತಗಳು ಎಲ್ಲಿ ನೋಡಿದರೂ ಇದೆ. ಈಗ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ. ಹೌದು, 2 ಬ್ಲಾಂಕೆಟ್ ಇದ್ರೆ ಸಾಕಾಗಲ್ಲ. ಬಟ್ಟೆ ಎಲ್ಲ ಒಣಗುತ್ತೆ. ನಮ್ದೆಲ್ಲ ಒಣಗಲ್ಲ ಅದಕ್ಕೆ. ಹೌದಾ? ನೀವು ಕೃಷಿಯಲ್ಲಿ ತುಂಬಾ ನಿಮ್ಗೆ ಆಸಕ್ತಿ ಇದೆ ಅಲ್ವಾ? ನೀವೇನೆಲ್ಲ ಮನೆಯಲ್ಲಿ ಕೃಷಿ ಮಾಡ್ತೀರಾ? ಯಾವುದೆಲ್ಲ ಬೆಳೆ ಬೆಳಿತೀರಾ? ನಮ್ಮ ಪ್ರಮುಖ ಕೃಷಿ ಭತ್ತ, ಅದರ ಜೊತೆಗೆ ಅಡಿಕೆ, ಬಾಳೆ, ತೆಂಗು, ಹಾಗೆ ಜೇನು ಸಾಕಾಣಿಕೆ ಒಂದು. ಜೇನು ಸಾಕಾಣಿಕೆ. ಈಗ ನಿಮ್ಮ ಜೇನಿಗ ಇಲ್ಲೇ ಇದೆ, ನಿಮ್ದು ಹೊಸದು MHT ಹನಿ 100% ಪ್ಯೂರ್. ಇದು ಯಾವಾಗಿಂದ ನೀವು ಜೇನು ಹಣಿಯನ್ನು ಸ್ಟಾರ್ಟ್ ಮಾಡಿದ್ದೀರಾ? ಇದು ಅಜ್ಜನ ಕಾಲದಿಂದ ಶುರುವಾಗಿತ್ತು. ನನ್ನ ಕಾಲದಲ್ಲಿ ಅಲ್ಲ, ಅಜ್ಜನ ಕಾಲದಿಂದ ಶುರುವಾಗಿ ಅಪ್ಪನೊಡೆಗೆ ನನ್ನ ಜೊತೆಗೆ ಬಂದಿದೆ. MHT ಹನಿ ಏನಿದೆ ಫುಲ್ ಫಾರ್ಮ್? MHT ಅಂದ್ರೆ ನಮ್ಮ ಊರಲ್ಲೇ ಇರುವಂತದ್ದಲ್ಲ, ಹಾಗಾಗಿ MHT ಫುಲ್ ಫಾರ್ಮ್ ಮಲೆನಾಡು ಹಗೇರಿ ತುಪ್ಪ ಹೇಳಿ ಇಟ್ಟಿದ್ದೀನಿ. ನಿಮ್ಮ ಊರಿನ ಹೆಸರು? ಹೌದು. ಹಾಗೆ ಜೇನು ಹಣಿಯನ್ನು ಯಾವ ರೀತಿಯಲ್ಲಿ ನೀವು ಅದು ಬಾಕ್ಸ್ ಅಲ್ಲಿ ಸೇರಿಸ್ತೀರಾ? ಅದು ಯಾವ ರೀತಿಯಲ್ಲಿ ಜೇನು ಹಣಿ ಆಗುತ್ತೆ? ಜೇನು ಹೇಗೆ ಹಣಿ ಆಗುತ್ತೆ? ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ? ಹೌದು, ಜೇನಿನಲ್ಲಿ ನನಗೆ ಗೊತ್ತಿರುವ ಹಾಗೆ 4 ವಿಧಗಳಿವೆ. ಒಂದು ಮೊದಲನೇದಾಗಿ ಹೆಜ್ಜೇನು, ಎರಡನೇದು ಕೋಲು ಜೇನು, ಮೂರನೇದು ಮುಜಂಟಿ ಜೇನು, 4ನೇದು ತುಡುವೆ ಜೇನು. ಅದು ಯಾವ ರೀತಿ ಇರ್ತದೆ ಒಂದೊಂದು ಜೇನು? ಹೆಜ್ಜೇನು ಗೊತ್ತಿರುವ ಹಾಗೆ ಚಂದ್ರಾಕಾರದಲ್ಲಿ ಗೂಡನ್ನು ಕಟ್ಟುತ್ತದೆ. ಅದು ಬೆಳಕಿನ ಕಿರಣಗಳಿಗೆ ಸ್ಪಂದಿಸಿ ಕಟ್ಟುತ್ತದೆ. ಅದು ಹೆಜ್ಜೇನು. ಅದರ ಜೊತೆಗೆ ಕೋಲ್ ಜೇನು ಸಹ ಅದೇ ರೀತಿಯಲ್ಲಿ ಹೆಜ್ಜೇನಿನ ಟೈಪಿನಲ್ಲಿ ಗೂಡು ಕಟ್ಟುತ್ತೆ. ಬಟ್ ಹುಳಗಳು ಗಾತ್ರ ಚಿಕ್ಕದಾಗಿರುತ್ತೆ. ಕೋಲ್ ಜೇನು ಸಣ್ಣದಾಗಿರುತ್ತದೆ, ಹೆಜ್ಜೇನಿದ್ದು ದೊಡ್ಡದಾಗಿರುತ್ತೆ. ಹಾಗೆ ತುಡುವೆ ಜೇನು ಈಗ ಹುತ್ತದಲ್ಲಿ ಆಗಿರಬಹುದು, ಮರದ ಪೊಟೆಯಲ್ಲಿ ಆಗಿರಬಹುದು. ಹೀಗೆ ಕೃಷಿ ಉದ್ಯಮದಲ್ಲಿ ಜೇನು ಬಾಕ್ಸಿನಲ್ಲಿ ಸಾಕಾಣಿಕೆ ಮಾಡ್ತಾರೆ. ಅದು ಯಾವ ಜೇನು? ಅದು ತುಡುವೆ ಜೇನು. ಹೌದು, ನೀವು ಸಾಕುವ ಮನೆಯಲ್ಲಿ ಮಾಡೋದು ತುಡುವೆ ಜೇನು. ಹಾಗೆ ಮುಜಂಟಿ ಜೇನು ಅಡಿಕೆ ಮರದಲ್ಲಿ, ಹಾಗೆ ಮನೆಯ ಗೋಡೆಯಲ್ಲಿ, ಇನ್ನಿತರ ಜಾಗದಲ್ಲಿ ಸಣ್ಣ ಸಣ್ಣ ರಂಧ್ರದಲ್ಲಿ ಇರುತ್ತದೆ. ನೀವು ನೋಡಿರ್ಬೋದು. ಈಗ ನೀವು ಜೇನಲ್ಲಿ ಹೇಳಿದಿರಲ್ಲ, ಫಸ್ಟ್ ಯಾವುದು? ಹೆಜ್ಜೇನು, ಕೋಲ್ ಜೇನು, ಮುಜಂಟಿ ಜೇನು, ತೊಡವೆ ಜೇನು ನೀವು ಮಾಡ್ತೀರಾ. ಈ ಉಳಿದ 3 ಜೇನು ಇದೆ ಅಲ್ಲ, ಅದ ನಿಮಗೆ ಬಾಕ್ಸ್ ಅಲ್ಲಿ ಹಾಕಿ ಇದು ಮಾಡೋಕ್ಕಾಗಲ್ವಾ? ಈಗ ಹೆಜ್ಜೇನು ಬಂದ್ಬಿಟ್ಟು ಅದು ಬೆಳಕಿಗೆ ಬದುಕುವಂಥದ್ದು. ಅದೇ ರೀತಿ ಕೋಲ್ ಜೇನು ಸಹ. ಮುಜಂಟಿ ಜೇನನ್ನು ಬಾಕ್ಸ್ ಅಲ್ಲಿ ಸಾಕಬಹುದು, ಆದ್ರೆ ಅದರ ತುಪ್ಪದ ಪ್ರಮಾಣ ಹಾಗೆ ಅದರ ಇಳುವರಿ ತುಂಬಾ ಕಡಿಮೆ. ಹೌದು, ತೊಡವೆ ಜೇನಿದ್ದು ಜಾಸ್ತಿ ಇರುತ್ತೆ. ಅದು ಸಾಕಲು ಯೋಗ್ಯವಾಗುತ್ತೆ. ಅಲ್ಲ, ನಿಮಗೆ ಕಾಡಲ್ಲಿ, ಮಲೆನಾಡು ತುಂಬಾ ಕಾಡೆಲ್ಲ ತುಂಬಾ ಜಾಸ್ತಿ ಇದೆ, ಅಲ್ಲೆಲ್ಲ ಜೇನುಗಳೆಲ್ಲ ಇದೆಲ್ಲ. ಅದು ಫಸ್ಟ್ ಇದೆ ಹೆಜ್ಜೇನು, ಕೋಲ್ ಜೇನು, ಅದನ್ನ ಹಿಡಿಲಿಕ್ಕೆ ಆಗಲ್ಲ. ಅದನ್ನ ಹಿಡಿಯುವುದಾದ್ರೆ ಸಾಕುವಂತಕ್ಕೆ ಆಗಲ್ಲ. ಅದನ್ನ ನೀವು ಹಿಡಿಯೋಕ್ಕಾಗಲ್ಲ, ಬಟ್ ತುಪ್ಪವನ್ನು ತಗೋಬಹುದು. ಈಗ ಆಲ್ಮೋಸ್ಟ್ ಆ ಜೇನುಗಳೆಲ್ಲ ಇದೆಲ್ಲ ಯಾವ ಮರದ ಮೇಲೆ ಎಲ್ಲ ಇದಾಗುತ್ತೆ? ಎಲ್ಲಾ ಮರದಲ್ಲೂ, ದೊಡ್ಡ ದೊಡ್ಡ ಮರದಲ್ಲಿ ಹೆಜ್ಜೆನ ಗೂಡು ಕಟ್ಟುತ್ತೆ. ಎಕ್ಸಾಕ್ಟ್ ಇದೇ ಮರ ಇಲ್ಲ. ನಾರ್ಮಲ್ ಆಗಿ ಕಟ್ಟಿಗೆಯಲ್ಲಿ ಸಾಕುವಂತದ್ದು ನಾವು ಜೇನನ್ನ ಮರದ ಪೊಟರೆಯಲ್ಲಿ, ಹುತ್ತಗಳಲ್ಲಿ ಇರುತ್ತದೆ, ಯೋಗ್ಯವಾದ ಪೊಟರೆಗಳಲ್ಲಿ. ಈಗ ನೀವು ತೊಡವೆ ಜೇನಿಗೆ ಬಾಕ್ಸ್ ಅಲ್ಲಿ ಮಾಡ್ತೀರಾ? ಅದು ಯಾವ ಬಾಕ್ಸ್ ಅಲ್ಲಿ ಮಾಡ್ತೀರಾ? ಯಾವ ವುಡ್ ಬೇಕು? ಹಾಗೇನಿಲ್ಲ, ಇವಾಗ ವುಡ್ಡು ನಾವು ನಾರ್ಮಲ್ ಆಗಿ ಆಕಾಶಿ ಮರವಾಗಿರ್ಬೋದು, ನೀಲಗಿರಿ ಮರವಾಗಿರ್ಬೋದು, ಹಾಗೆ ಜಂಬೆ ಮರ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಮರ ಇದೆ ನಮ್ಮಲ್ಲಿ. ಸೈಜ್ ಏನಿದೆ? ಇಷ್ಟೇ ಸೈಜ್ ಬೇಕು. ಬ್ಯಾಕ್ ಫುಟ್ ಅಲ್ಲಿ ಇರುತ್ತೆ. ಅದರಲ್ಲಿ 8 ಫ್ರೇಮ್ಗಳಿರುತ್ತೆ. ಕೆಳಗಡೆಯಲ್ಲಿ ಸಂಸಾರ ಕೋಣೆ, ಮೇಲ್ಗಡೆಯಲ್ಲಿ ಸೂಪರ್ ಅಂತ ಹೇಳ್ತೀವಿ. ಏನೇನು ಸೂಪರ್ ಅಂತ ಹೇಳ್ತೀವಿ? ಹೌದು, ಅದರಲ್ಲೂ 8 ಇರುತ್ತೆ. ಅದರಲ್ಲಿ ತುಪ್ಪ ಒಂದೇ ಇರುತ್ತೆ. ಸೊ ಕೆಳಗಡೆ ಸಂಸಾರ ಕೋಣೆ, ಸಂಸಾರ ಅಂದ್ರೆ ಮರಿ ಆಗ್ತಾ ಇದೆ. ಜೇನು ಎಷ್ಟು ವರ್ಷ ಬದುಕುತ್ತೆ? ಅದಕ್ಕೆ ವಯಸ್ಸು, ಜೀವನಾಂಶ ಎಷ್ಟು? ಅದರಲ್ಲಿ ಹೇಗಿರುತ್ತಂದ್ರೆ, ಜೇನಿನಲ್ಲಿ ಒಂದು ರಾಣಿ ಹುಳ ಅನ್ನೋದಿರುತ್ತೆ. ಅದರ ಜೊತೆಗೆ ಹೆಣ್ಣು ಹುಳಗಳು ಇರುತ್ತೆ, ಹಾಗೆ ಗಂಡು ಹುಳ ಇರುತ್ತೆ. ಗಂಡು ಹುಳ ಕೆಲಸ ಮಾಡಲ್ಲ, ಓನ್ಲಿ ಸಂಭೋಗನೆ ಮಾತ್ರ ಅಷ್ಟೇ. ಉಳಿದವು ಹೆಣ್ಣು ಹುಳಗಳು. ಹೆಣ್ಣು ಹುಳಗಳು ಯಾವ ಮೊಟ್ಟೆ ಇಡಲ್ಲ, ಅದು ಕೆಲಸ ಮಾತ್ರ. ಕೆಲಸವನ್ನು ಹೋಗುವುದು, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಹೂವನ್ನು ತರೋದು, ಕೋಲನನ್ನು ತರೋದು, ಗೂಡನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಕೆಲಸ.
ಅದಕ್ಕೆ ಜೀವಿತಾವಧಿ 6 ವಾರದಿಂದ 8 ವಾರಗಳು ಅಷ್ಟೇ. ಯಾವ್ದಕ್ಕೆ ಹೆಣ್ಣು ಹುಳಗಳಿಗೆ. ರಾಣಿ ಹುಳಕ್ಕೆ 2.5 3 ವರ್ಷ ಇರುತ್ತೆ. ರಾಣಿ ಹುಳ ಅಕಸ್ಮಾತ್ ಆಗಿ 3 ವರ್ಷದ ನಂತರ ರಾಣಿ ಹುಳ ಏನಾದ್ರು ಸತ್ತು ಹೋದರೆ ಈ ಹೆಣ್ಣು ಹುಳಗಳೆಲ್ಲ ಸೇರಿ ರಾಯಲ್ ಜೆಲ್ಲಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಮೊಟ್ಟೆಗೆ ಕೊಟ್ಟು ಅಲ್ಲಿ ರಾಣಿ ಹುಳನ್ನು ಶುರು ಮಾಡುತ್ತೆ. ಉತ್ಪತ್ತಿ ಮಾಡುತ್ತೆ. ಈಗ ನಾವು ಜೇನು ಮಾಡ್ತೀವಲ್ಲ, ಅದೆಷ್ಟು ದಿವಸ ಬೇಕು ಒಂದು ಜೇನು? ಅದು ಸೀಸನ್ ಲೆಕ್ಕದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಇವಾಗ ಮಾರ್ಚ್ ಏಪ್ರಿಲ್ ಮೇ ಆ ಸೀಸನ್ ಅಲ್ಲಿ ತುಪ್ಪ ಬರುವಂತದ್ದು. ರಾಣಿ ಹುಳದ ಕೆಪಾಸಿಟಿ ಒಂದು ದಿನಕ್ಕೆ 1,500 ಮೊಟ್ಟೆ ಇಡುತ್ತೆ. ಅದು 8 ದಿನದ ನಂತರ 8-9 ದಿನದ ನಂತರ ಮರಿಯಾಗಿ ಹೊರಗಡೆ ಬರುತ್ತೆ. ಒಂದು ಹುಳ ಇರುತ್ತೆ ಹೆಣ್ಣು ಹುಳ, ಅದರ ಲೈಫಿನಲ್ಲೇ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಮಾಡುತ್ತೆ ಅಷ್ಟೇ. ಹಾಗೆ ಗಂಡು ಜೇನುಗೆ ಹಾಗೇನೇನಾ ಅಥವಾ? ಗಂಡು ಜೇನು ಹೇಗೆ ಅಂತ ಹೇಳಿದ್ರೆ, ಇವಾಗ ಮಾರ್ಚ್ ಏಪ್ರಿಲ್ ಅಲ್ಲಿ ತುಪ್ಪ ತೆಗೆದಾಯ್ತು, ಅಕ್ಟೋಬರ್ ಸೆಪ್ಟೆಂಬರ್ ಟೈಮಲ್ಲಿ ಡಿವೈಡ್ ಅನ್ನೋದು ಬರುತ್ತೆ. ಡಿವೈಡ್ ಮೀನ್ಸ್ ಇವಾಗ ಎಂಟು ಟೈಮ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಹುಳಗಳು ಆದ್ರೆ ರಾಣಿ ಏನ್ ಮಾಡುತ್ತೆ, ಮತ್ತೆ ರಾಣಿಯನ್ನು ತಯಾರು ಮಾಡುತ್ತೆ ಮತ್ತೊಂದು ಗುಂಪು ಆಗಿ. ಅವಾಗ ಗುಂಪು ಆಗುವ ಟೈಮಲ್ಲಿ ಗಂಡು ಹುಳಗಳನ್ನು ಮಾಡುತ್ತೆ, ಮೊಟ್ಟೆಯನ್ನು ಇಟ್ಟು ಗಂಡು ಹುಳವನ್ನು ಬೆಳೆಸುತ್ತೆ. ಗಂಡು ಹುಳವನ್ನು ಹುಟ್ಟಿದ ನಂತರ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿ ಈ ಹಳೆ ರಾಣಿ ಎಂಬುದನ್ನು ಏನಿದೆ ಗೂಡನ್ನ ಬಿಟ್ಟು ಪಲಾಯನ ಆಗುತ್ತೆ. ಆ ಪಲಾಯನ ಆಗೋದ್ರ ಒಳಗೆ ನಾವು ಡಿವೈಡ್ ಮಾಡ್ಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಗುಂಪು ಹೋಗುತ್ತೆ, ಇನ್ನು ಉಳಿದ ಸ್ವಲ್ಪ ಭಾಗದಷ್ಟು ಆ ಪೆಟ್ಟಿಗೆಯಲ್ಲೇ ಇರುತ್ತೆ. ರಾಣಿ ಹುಟ್ಟಿ 9 ದಿನದ ನಂತರ 13 ದಿನದ ಒಳಗಡೆ ಸಂಭೋಗನೆ ನಡೆಯುತ್ತೆ. ಸಂಭೋಗನೆ ನಡೆಯುವಾಗ ಗಂಡು ಹುಳಿನ ಕೆಲಸ ಒಂದೇ, ಸಂಭೋಗನೆ ಮಾಡಿದ ನಂತರ ಗಂಡು ಹುಳ ಸತ್ತೋಗುತ್ತೆ. ಹೌದು, ರಾಣಿಗೆ ರಾಜೆ ಇಲ್ಲ, ಈ ಏನಿಲ್ಲ. ಒಂದು ಸರಿ ಸಂಭೋಗನೆ ಆದ್ರೆ ಗಂಡು ಹುಳದ ಲೈಫ್ ಮುಗಿಯಿತು ಅಷ್ಟೇ, ಒಂದೇ ಸರಿ. ಅದೇ ರೀತಿ ಹೆಣ್ಣು ಹುಳಗಳು ನಮ್ಗೆಲ್ಲರಿಗೂ ಕಚ್ಚುತ್ತೆ, ಗೊತ್ತಿದೆ ನಿಮ್ಗೆ. ಕಚ್ಚುದು ಮೀನ್ಸ್ ಚುಚ್ಚುತ್ತೆ ಹಿಂದ್ಗಡೆಯಿಂದ. ಗಂಡು ಹುಳ ಹಚ್ಚಲ್ಲ, ಅದಕ್ಕೆ ಪುಟ್ಟಿ ಅನ್ನೋದು ಹಿಂದ್ಗಡೆ ಏನು ಇರಲ್ಲ. ಹೆಣ್ಣು ಹುಳ ಚುಚ್ಚುತ್ತೆ, ಅದು ಚುಚ್ಚಿದ ನಂತರ ಅದು ಡೆತ್ ಆಗುತ್ತೆ, ಗೊತ್ತಿರ್ಬೋದು. ಅದರ ಕರಳು ಹಾಗೆ ಹಿಂದಗಡೆ ಒಂದು ವೈಟ್ ಅನ್ನೋದೊಂದು ಕಿತ್ಕ ಬರುತ್ತೆ. ಸೊ ಅದು ಹೋಗುತ್ತೆ. ಅದು ಪುಟ್ಟಿ ಏನಾದ್ರೂ ನಮ್ಮ ಮನುಷ್ಯನ ಚರ್ಮ ಹಾರ್ಡ್ ಇರುತ್ತೆ, ಗೊತ್ತಿದೆ. ಅದರಲ್ಲಿ ಇನ್ಸೆಟ್ ಆದ್ರೆ ಮತ್ತೆ ವಾಪಸ್ ತೆಗೆಯುವಾಗ ಕೊಡೋಕೆ ಆಗಲ್ಲ. ಸೊ ಅದರ ಕರಳು ಹೊಟ್ಟೆಯಿಂದ ಏನಿರುತ್ತೆ ಎಲ್ಲ ಕಿತ್ಕೊ ಬಂದಿರುತ್ತೆ. ಅದಕ್ಕೆ ಜೇನು ಹುಳ ಬರ್ತಲ್ಲ, ಸತ್ತೋಗುತ್ತೆ. ಗಂಡು ಹುಳ ಕಚ್ಚಲ್ಲ. ರಾಣಿ ಹುಳ ಕಚ್ಚಲ್ವಾ? ರಾಣಿ ಹುಳ ಎಲ್ಲಿ ಇರುತ್ತೆ ಹುಳುಗಳು ಎಲ್ಲವೂ ಅಲ್ಲೇ ಹೋಗುತ್ತೆ. ಹೌದು, ರಾಣಿ ಒಂದು ಗುಂಪಿಗೆ ಒಂದೇ ರಾಣಿ ಇರೋದು. ಮತ್ತೆ ಹೆಣ್ಣು ಹುಳಗಳು ಮೊಟ್ಟೆ ಇಡಲ್ಲ, ರಾಣಿ ಒಂದೇ ಮೊಟ್ಟೆ ಇರೋದು. ಹೆಣ್ಣು ಹುಳಗಳು ಅಟ್ಲೀಸ್ಟ್ ಸಮ್ ಟೈಮ್ ಮೊಟ್ಟೆ ಇಟ್ಟರೆ ಅದಷ್ಟು ಹುಟ್ಟುದು ಗಂಡು ಹುಳುವಾಗಿ, ಹೆಣ್ಣು ಹುಳಾಗಿ ಹುಟ್ಟಲ್ಲ. ಹೌದು. ಈಗ ಜೇನು ಇದೆಯಲ್ಲ, ಈಗ ಕೆಲವು ಜೇನು ಕಚ್ಚಲ್ಲ. ಯಾವ ಜೇನು ಕಚ್ಚುತ್ತೆ, ಯಾವ ಜೇನು ಕಚ್ಚಲ್ಲ? ಈಗ ಮುಜೆಟ್ ಜೇನು ಇದೆಯಲ್ಲ, ಅದು ಕಚ್ಚಲ್ಲ. ಹೆಜ್ಜೆನಂತೂ ಕೇಳೋದೇ ಬೇಡ. ಕಚ್ಚಿದ್ರೆ ಒಂದು 15 ಹುಳ ಕಚ್ಚಿದ್ರೆ ಆಲ್ಮೋಸ್ಟ್ ಎಲ್ಲ ಡೆತ್ ಪರಿಸ್ಥಿತಿ ಬಂದಿರುತ್ತೆ. 15? ಹೌದು, ಮ್ಯಾಕ್ಸಿಮಮ್ 15, ಮಿನಿಮಮ್ 15. 15 ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್. 15 ಹುಳ ಕಚ್ಚಿದ್ರೆ ಡೆತ್ ಆಗೋ ಪರಿಸ್ಥಿತಿಲಿ ಬಂದಿರ್ತಾರೆ. ಹಾಗೆ ಕೋಲ್ಜನ್ ಕಚ್ಚುತ್ತೆ, ಬಟ್ ಸ್ವಲ್ಪ ಉರಿ ಜಾಸ್ತಿ ಕಚ್ಚಿದ ಮೀನ್ಸ್ ಚುಚ್ಚುದು, ಗೊತ್ತಿದೆಯಲ್ಲ. ಈಗ ಮಳೆ ಬಂದ ಟೈಮಲ್ಲಿ ಚಳಿಯಲ್ಲಿ ಆ ಜೇನೆಲ್ಲ ಹೋಗಲ್ವಾ, ಅಥವಾ ಡಬ್ಬೆ ಬಾಕ್ಸ್ ಅಲ್ಲಿ ಹಾಕಿದ್ದು? ಇಲ್ಲ, ಮಳೆ ತುಂಬಾ ಬಂದ್ರೆ ಅದು ಹೊರಗಡೆ ಎಲ್ಲ ಹೋಗಲ್ಲ. ಆಲ್ರೆಡಿ ಅದು ಶೇಖರಣೆ ಮತ್ತೆ ಕೋಲನ್ನು ಮತ್ತೆ ತುಪ್ಪವನ್ನು ಶೇಖರಣೆ ಮಾಡಿರುತ್ತೆ, ಅದನ್ನೇ ಕುಡಿದು ಬಿಟ್ಟು ಅಲ್ಲೇ ಇರುತ್ತೆ. ಹಾಗೆ ಮಳೆಗಾಲದಲ್ಲಿ ಪೆಟ್ಟಿಗೆಗಳನ್ನು ಮುಚ್ಚಿಡುವುದಾಗಲಿ, ಕೆಳಗಡೆ ಇರುವೆ ಹತ್ತದ ಹಾಗೆ ಒಂದು ನೀರಿನ ಒಂದು ತೊಟ್ಟಿಯನ್ನಾಗಿ ಮಾಡುವುದು, ಸ್ಟ್ಯಾಂಡ್ ಅನ್ನು ಎಲ್ಲವನ್ನು ನೀಟಾಗಿ ಮಾಡಿದ್ರೆ ಅದು ಏನೂ ಆಗಲ್ಲ. ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಗೊತ್ತಿದೆಯಲ್ಲ, ಕೆಂಚಿಗೆ ಬಂದ್ಬಿಟ್ಟು ಗೂಡುಗಳನ್ನ ಹಾಳು ಮಾಡೋದು. ತುಂಬಾ ಈ ಪಕ್ಷಿಗಳು ಮತ್ತೆ ಕಡ್ಜೀರ ಮೀನ್ಸ್ ಆನ್ ಕಡ್ಜೀರ ಅಂತ ಒಂದು ದೊಡ್ಡ ಗೂಡು ಬರುತ್ತೆ, ಅದು ತುಂಬಾ ಕಾಟ ಕೊಡುತ್ತದೆ. ಈಗ ಜೇನು ಇದೆಯಲ್ಲ, 3 ತಿಂಗಳಾದ್ಮೇಲೆ ಅದೇನ್ ಮಾಡ್ತೀರಾ? 3 ತಿಂಗಳು ಆದ್ಮೇಲೆ ಅದರ ಕೆಲಸ ಮುಗಿಯುತ್ತೆ. ಅದಾದ ಮೇಲೆ ಅದನ್ನು ನೋಡಿಕೊಳ್ಳುವುದೇ ಆಗುತ್ತೆ. ಮತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಸೇಮ್ ಡಿವೈಡ್. ನೀವು ತೆಗೆಯುವುದು ಎಷ್ಟು ತಿಂಗಳಾದ್ಮೇಲೆ? ಅದು ಹೇಳಿದ್ನಲ್ವಾ, ಮಾರ್ಚ್ ಏಪ್ರಿಲ್ ಮೇ. ಒಂದು ವರ್ಷ ಬೇಕು. ಹೌದು, 3 ತಿಂಗಳಲ್ಲಿ ಬೆಳೆ ಬರುತ್ತೆ. ಅದಾದ ಮೇಲೆ ಬೆಳೆ ಬರಲ್ಲ. MHT ನೋಡ್ಲಿಕ್ಕೆ ಪ್ರೀಮಿಯಂ ಲುಕ್ ಇದೆ, ಒಳ್ಳೆ ಡಿಸೈನ್ ಇದೆ, 100% ಪ್ಯೂರ್ ಇದೆ. ಕೆಳಗಡೆ ಡಿಸ್ಪ್ಲೇ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಲೈವ್ ಆಗಿ ಮನೆಗೆ ಹೋಗಿ ತಗೊಳ್ಬೋದು. ಪಟ್ಟಂಗ ವಿದ್ಯುತ್ ಚಾದ ಕೊನೆಯ ಹಂತದಲ್ಲಿ ಇದ್ದೇವೆ. ಈಗ ನಿಮ್ದು ಇನ್ನೊಂದು ಹಂತ ಜಟ್ಪಟ್ ಅಂತ ಹೇಳಿ. ನಾನು 4 ಕ್ವಶನ್ ಹೇಳ್ತೀನಿ, ಅದು 4 ಕ್ವಶನ್ಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. ಒಂದು ಫಸ್ಟ್ ಕ್ವಶನ್, ಒಂದು ಗೂಡ್ಸ್ ಹೋಗ್ತಾ ಇರ್ತದೆ. ಆ ಗೂಡ್ಸ್ ಹೋಗುವ ಪ್ಲೇಸು ಒಂದೇ, ಆ ಗೂಡ್ಸ್ ಅಲ್ಲಿ ಹೋಗುವ ವಸ್ತು ಒಂದೇ. ಎರಡು ಒಂದೇ ನೇಮ್ ಹೇಳು. ಏನಿಲ್ವಾ? ಅದು ನಾವು ತಿಂತೀವಿ. ಐ ಥಿಂಕ್ ಬಾದಾಮಿ ಇರಬೇಕು. ನೆಕ್ಸ್ಟ್ ಕ್ವಶನ್, ಜೀನಿ ಬಂದು ನಿಮಗೆ ಒಂದು ವರ ಬೇಕಂದ್ರೆ ಯಾವ್ದು ಕೇಳ್ತೀವಿ? ಈಗ ಗೊತ್ತಿರುವ ಹಾಗೆ ನನಗೆ ಇದು ಹುಡ್ಕೊಂಡು ತಿಂತ ಇದ್ದೀನಿ, ಸಾಕು ನನಗೆ. ಜೀನಿ ವರವನ್ನು ಕೊಡೋದೆಲ್ಲ ಬೇಕಾಗಿಲ್ಲ ಅನ್ಸುತ್ತೆ ಈಗ. ಓಕೆ, ನೆಕ್ಸ್ಟ್ ಟೈಮಲ್ಲಿ ಯಾವ ಪ್ರಾಣಿ ಹುಟ್ಟಿಸ್ಬೇಕು? ನಾನು ಹಸುವಾಗಿ ಹುಟ್ಟಬೇಕು ನಾನು. ಓಕೆ, ಅಕೌಂಟ್ ಬ್ಯಾಲೆನ್ಸ್ ಎಷ್ಟೇ? ಅದು ಹೇಳೋಕ್ಕಾಗಲ್ಲ, ತುಂಬ ಇದೆ. ಅದು ಹಾಗೆ ಹೇಳೋಕ್ಕಾಗಲ್ಲ. ಓಕೆ, 0 ಆಗಿರ್ಬೋದು, 100 ಆಗಿರ್ಬೋದು. ಟಿವಿ ಖಾಲಿ ಆಗಿದೆ, ನಮ್ದು ಶೋನು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ.
ಓಕೆ, ನಮ್ಮ ಕೇಳಿದ ತಕ್ಷಣ ಬಂದದಕ್ಕೆ ಥ್ಯಾಂಕ್ ಯು. ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡದಕ್ಕೆ ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮ್ಮ ಬಿಸ್ನೆಸ್ಗೆ ಕೂಡ, MHTಗೆ ನಮ್ಮ ಕಡೆಯಿಂದ, ನಮ್ಮ ಆಡಿಯನ್ಸ್ ಕಡೆಯಿಂದ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿದ್ದೇನೆ. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ಮುಗಿದಿದೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ಗೆಸ್ಟ್ನೊಂದಿಗೆ ಮಾತುಕತೆ ನಡೆಸೋಣ. ಧನ್ಯವಾದಗಳು.